ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಕಾಳಗ. ರಾಮ ಮತ್ತು ಭಕ್ತರು ಲೆಕ್ಕ ಕೊಡಬೇಕು ಎಂದ ಪ್ರಿಯಾಂಕ್. ರಜಾಕರನ್ನ ಎದುರಿಸಿದ್ದು ಆರ್ಎಸ್ಎಸ್ ಎಂದ ಬಿಎಲ್ ಸಂತೋಷ್. ದಿಗ್ಗಜ ನಾಯಕರ ಜಟಾಪಟಿ. ಇದೆಲ್ಲವನ್ನ ನೋಡೋಣ ಸಂಘರ್ಷ ನ್ಯೂಸ್ ಟಾಪ್ 9ನಲ್ಲಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಡಿದ ಮಾತುಗಳೇ ರಾಜ್ಯದಲ್ಲಿ ಮತ್ತೊಮ್ಮೆ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕಾಳಗಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಇದರ ನಡುವೆ ಸರ್ಕಾರ ಕೂಡ ಸರ್ಕಾರಿ ಆವರಣ, ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ ಮಂಡನೆಗೆ ಸಂಪುಟ ಒಪ್ಪಿಗೆ ಸಿಕ್ಕಿದೆ. ಇದು ಬಿಜೆಪಿಯವರ ಕಣ್ಣು ಕೆಂಪಗಾಗಿಸಿದೆ. ಇದೇ ಸಂಬಂಧ ನಿನ್ನೆ ರಿಯಾಕ್ಟ್ ಮಾಡಿದ್ದ ಪ್ರಿಯಾಂಕ್ ಖರ್ಗೆ, ನಿಮ್ಮ ನೋಂದಣಿ ಆಗದ ಸಂಘಟನೆಗೂ ಈ ಬಿಲ್ಗೂ ಸಂಬಂಧವಿಲ್ಲ. ಶ್ರೀರಾಮ ಹಾಗೂ ರಾಮನ ಭಕ್ತರು ಕೂಡ ಲೆಕ್ಕ ಕೊಡಬೇಕು ಅಂತ ಕಿಡಿಕಾರಿದ್ರು. ಇಲ್ಲಿಗಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡೋಂಗಿಲ್ಲ ಅಂದರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಸಂದೇಶ ಮುಟ್ಟಿಸಿದ್ದಾರೆ. ಬೆದರಿಕೆಗಳಿಗೆಲ್ಲ ನನ್ನ ಹತ್ರ ನಡೆಯಲ್ಲ, ಸಂವಿಧಾನ ಅಡಿಯಲ್ಲಿ ನೆಟ್ಟಿಗೆ ಕೆಲಸ ಮಾಡಿ ಅಂದ್ರು. ಪ್ರಿಯಾಂಕ್ ಈ ಮಾತಿಗೆ ತಿರುಗೇಟು ಕೊಟ್ಟ ಬಿಎಲ್ ಸಂತೋಷ್, ಸಂಘಕ್ಕೆ ನೋಂದಣಿ ಮಾನದಂಡವಲ್ಲ, ಸಂಘ ರಿಜಿಸ್ಟರ್ ಆಗಲ್ಲ ಅಂದ್ರು. ಈ ಥ್ರೆಟ್ಟು ಅವು ಇವು ಎಲ್ಲ ಬೇರೆಯವ್ರ ಹತ್ರ ನಡೀತದೆ, ನನ್ನ ಹತ್ರ ನಡೆಯೋದಿಲ್ಲ. ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡಂಗಿದ್ರೆ ನೆಟ್ಟಿಗೆ ಮಾಡ್ರಿ, ಇಲ್ದಿದ್ರೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಕಳೆದ 3 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಂತರ ಜನರ ವಿಶ್ವಾಸವನ್ನು ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಗ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಅವ್ಯಾರ ಮಾಡ್ತಾ ಇದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತ ಮಾಡಿ ನನಗೂ ನಾಶ ಮಾಡ್ಬೇಕಂತ ಇದ್ರೆ ಮಾಡಿ. ಹೂ ಆರ್ ದೀಸ್ ಪೀಪಲ್ ಸರ್? RSS ಅಂದರೆ ಯಾರು, ಏನು, ಹೂ ಆರ್ ದೇ? ನಿಮ್ಗೆ ಗೊತ್ತಾ ಹೇಳಿ? ಈ RSSನ ರಹಸ್ಯ ಏನಿದೆ? ಯಾಕೆ ಅಷ್ಟು ಎದುರ್ತಾರೆ ಕಾನೂನು ವ್ಯಾಪ್ತಿನಲ್ಲಿ ಬರೋಕ್ಕೆ, ಚೌಕಟ್ಟಿನಲ್ಲಿ ಬರೋಕ್ಕೆ? ಸಣ್ಣ ಕಾರ್ಯಕರ್ತ ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರೆ ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕುವುದ ಆ ಜಾಗದಕ್ಕೆ ಕರ್ಕೊಂಡು ಬಂದ್ರೆ ಅಂತಲೇ ಅಂದ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಾರಣಕ್ಕೆ ಜಗತ್ತು ತಡೆಯೋದಿಲ್ಲ ಅಂತಲೇ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ರಜಾಕರಿಗೆ ಹೆದರಿ ಕಲಬುರಗಿಗೆ ಓಡಿ ಬಂತು. ಆಗ ನಿಮ್ಮ ರಕ್ಷಣೆಗೆ ನಿಂತದ್ದು ಇದೇ ಆರ್ಎಸ್ಎಸ್ ಅಂತ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಬಿಎಲ್ ಸಂತೋಷ್, ರಜಾಕರ ವಿರುದ್ಧ ನಿಂತದ್ದು ಇದೇ ಆರ್ಎಸ್ಎಸ್. ಆಗ ನಿಮ್ಮ ರಕ್ಷಣೆಗೆ ಪೊಲೀಸರು, ರಾಜಕಾರಣಿಗಳು ಬಂದಿಲ್ಲ ಅಂತ ಹೇಳಿದ್ರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎತ್ತಿದ್ದು, ಆ ರಜಾಕಾರನ್ನ ಎದುರಿಸಿದ್ದು ಇದೇ RSSನವರು, ಇದೇ RSSನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ, ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮ ಅಪ್ಪ ಹುಟ್ಟುಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ. ಬಿಎಲ್ ಸಂತೋಷ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ ರಕ್ಷಣೆಗೆ ಬಂದೇ ಇಲ್ಲ, ನಮ್ಮ ಕುಟುಂಬ ರಕ್ಷಣೆ ಮಾಡಿದ್ದು ನಮ್ಮ ಸೇನೆ ಅಂತ ಹೇಳಿದ್ರು. ಆ ರಜಾಕಾರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎತ್ತಿದ್ದು, ಆ ರಜಾಕಾರನ್ನ ಎದುರಿಸಿದ್ದು ಇದೇ RSSನವರು, ಇದೇ RSSನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ, ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮ ಅಪ್ಪ ಹುಟ್ಟುಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ, ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತು ಇಂಡಿಯನ್ ಆರ್ಮಿದವರು. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ರೋಗ ಬಂದಿದೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ 100 ವರ್ಷದ ಸಂಘಟನೆಯಾಗಿದೆ. ಆರ್ಎಸ್ಎಸ್ ಬಾಂಬ್ ತಯಾರಿಸಿಲ್ಲ, ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತೆತ್ತಿದ್ರೆ RSS ಅಂತಾರೆ. ಮಲ್ಲಿಕಾರ್ಜುನ ಖರ್ಗೆ ತಾಯಿಯನ್ನ ರಜಾಕರು ಜೀವಂತವಾಗಿ ಸುಟ್ಟರು, ಆದರೆ ಪ್ರಿಯಾಂಕ್ ಖರ್ಗೆ ರಜಾಕರು ಬೇರೆ, ಮುಸ್ಲಿಮರು ಬೇರೆ ಅಂತಾರೆ ಅಂತ ಕಿಡಿಕಾರಿದ್ರು. ಅಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಅಜ್ಜಿ ಇದೇ ರಜಾಕರು, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಜೀವಂತವಾಗಿ ಸುಟ್ಟಾರ. ಇವ್ರ ಅಜ್ಜಿನೇ ಯಾರು ರಜಾಕರು. ಆದ್ರೆ ದುರ್ದೈವ ಅಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ರಜಾಕರು ಬೇರೆ ಐತೆ, ಮುಸಲ್ಮಾನರು ಬೇರೆ ಐತೆ.
ಸಾರ್ವಜನಿಕ ಜಾಗಗಳಲ್ಲಿ ಅಡುಗೆ ಮಾಡ್ತಾ ಇದ್ರ ಏನು ಅಂತ ಬೇಗನೆ ಶಾಲಾ ಕಾಲೇಜಿಗೆ ಕಳಿಸ್ತೀವಿ, ಉತ್ತರ ಕೊಡೋದಕ್ಕೆ ಆಗದೆ ಚಾರಿತ್ರಿಕ ವಧೆ ಮಾಡ್ತಾ ಇದ್ದಾರೆ ಅಂತ ಕೇಸರಿ ಪಡೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಎಂಪಿಗಳೆಲ್ಲ ಹುಚ್ಚಿಡ್ದಿದೆ ಅವರಿಗೆ, ಪ್ರಿಯಾಂಕಿಗೆ, ಕಾಂಗ್ರೆಸ್ನವರಿಗೆ ಏನು ಅರ್ಥ ಇದು? ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡ್ತೀರಾ ನೀವು? ನಮ್ಮ ಗೃಹ ಸಚಿವರಿಗೆ ಏನೋ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತಪಾಸಣೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಬಿಲ್ನಲ್ಲಿ ಆರ್ಎಸ್ಎಸ್ ಬಿಜೆಪಿ ಅಂತ ಇದೆಯಾ ಅಂತ ಸಚಿವ ಶಿವಲಿಂಗೇಗೌಡ ಕಿಡಿಕಾರಿದ್ದಾರೆ. ಇವರು ಅಷ್ಟೊಂದು ದೊಡ್ಡ ಸಂಘಟನೆ ಇರೋಂಥ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಹೊಂದಿರತಕ್ಕಂಥ ಒಂದು ಸಂಘಟನೆ, ಅದಕ್ಕೆ ಹಗ್ಗ ಮೂಗ್ದಾರ ಇಲ್ಲ ಅಂದರೆ ಹೆಂಗೆ? ಎಲ್ಲ ಇರಬೇಕಲ್ವಾ? ಆರ್ಎಸ್ಎಸ್ ನೋಂದಣಿ ಆಗೋದಿಲ್ಲ ಅಂತ ಸಂತೋಷ್ ಹೇಳಿಕೆಗೆ ಸಚಿವ ಕಾಶಪ್ಪನವರ್ ಕಿಡಿಕಾರಿದ್ದಾರೆ. ಹೀಗೆ ಹೇಳಿದ್ರೆ ಇವರನ್ನ ಭಂಡರು ಅಂತಾರೆ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ಗೆ ಕಳ್ಳದುಡ್ಡು ಬರುತ್ತದೆ ಅಂತ ಗಂಭೀರ ಆರೋಪ ಮಾಡಿದ ಪ್ರಿಯಾಂಕ್, ನೋಂದಣಿ ಮಾಡಿಸಿದ್ರೆ ಕಳ್ಳದುಡ್ಡು ಹೇಗೆ ಬರುತ್ತೆ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ರು. ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿಲ್ಲ, ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂದರು.